ಸರ್ ನೀವು ಲಕ್ಷಾಂತರ ರೂಪಾಯಿ ಕೊಟ್ಟು ವುಡನ್ ವಿಂಡೋಸ್ನ ಹಾಕ್ಸ್ಕೊಳ್ಳೋ ಬದಲು ಕಡಿಮೆ ಖರ್ಚಲ್ಲಿ ನಮ್ಮ UPVC ವಿಂಡೋಸ್ನ ಹಾಕ್ಸ್ಕೊಳ್ಳಿ ಸರ್. 10 ವರ್ಷಕ್ಕಿಂತ ಹೆಚ್ಚಿನ ಬಾಳಿಕೆ ಬರುತ್ತೆ ಸರ್. ನಮ್ಮ UPVC ವಿಂಡೋ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳಿದ್ರೆ ನಿಮ್ಮ ಮುಂದೆನೇ ಎತ್ತಾಕ್ತೀನಿ ನೋಡಿ ಸರ್, ಏನೂ ಆಗೋದಿಲ್ಲ. ನಾವು ಯಾವುದೂ ಕೂಡ ಇನ್ ಹ್ಯಾಂಡ್ ಮಾಡ್ತಾ ಇಲ್ಲ, ಇಲ್ಲಿ ಎಲ್ಲ ಕಂಪ್ಲೀಟ್ ನಾವು ಮಿಷಿನಲ್ಲಿ ಮಾಡ್ತಾ ಇರೋದು, ಜರ್ಮನ್ ಟೆಕ್ನಾಲಜಿಲಿ ನಾವು ಮಾಡ್ತಾ ಇರೋದು. ಎಕ್ಸಾಕ್ಟ್ ಇದು 45 ಡಿಗ್ರಿ ಕಟ್ಟಿಂಗ್ ಆಗುತ್ತೆ. ಇಲ್ಲಿ ಓಪನ್ ಅಪ್ ಮಾಡಿಕೊಂಡು ಮತ್ತೆ ಈ ಥರ ನಾವು ಇಲ್ಲಿ ಮಸ್ಕಿಟೋ ಮೆಶ್ ಹಾಕೊಂಡ್ರೆ ನಡೆಯುತ್ತೆ. ವುಡನ್ ವಿಂಡೋಗೆ ಕಾಸ್ಟ್ ಹೋಲಿಸ್ಕೊಂಡ್ರೆ ನಮ್ಮ UPVC ವಿಂಡೋಸ್ ಕಾಸ್ಟ್ ಕೂಡ ತುಂಬ ಕಡಿಮೆ ಇದೆ. ನೀವು ಹೊಸದಾಗಿ ಮನೆ ಕಟ್ಟಿಸ್ತಾ ಇದ್ದೀರಾ, ನಿಮ್ಮ ಹೊಸ ಮನೆಗೆ ಯಾವ ಥರ ವಿಂಡೋಸ್ನ ನೀವು ಹಾಕಿಸ್ಬೇಕಂತ ಯೋಚನೆ ಮಾಡ್ತಿದ್ದೀರಾ, ಹಾಗಾದರೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಕುಸುಮ ಅಂತ. ಇವತ್ತು ನಾವು ಕೈಟ್ಸ್ UPVC ಇಂಡಿಯಾ ಪ್ರೈವೇಟ್ ಲಿಮಿಟೆಡಲ್ಲಿದ್ದೀವಿ. ನಮ್ಮದು ಕೈಟ್ಸ್ ಡಿಸೈನ್ ಕನ್ಸ್ಟ್ರಕ್ಷನ್ ಕೂಡ ಇದೆ, ವಿತ್ ಕೈಟ್ಸ್ ಇಂಟೀರಿಯರ್ ಕೂಡ ಇದೆ. ಎಲ್ಲರೂ ಕೂಡ ಮನೆ ಕಟ್ಟಿಸ್ಕೊಂಡಿರ್ತೀರಾ, ಆದರೆ UPVC ವಿಂಡೋಸ್ ಮತ್ತು ಡೋರ್ಸ್ನ ಎಲ್ಲಿ ತೊಗೋಬೇಕು, ಕ್ವಾಲಿಟಿ ಹೇಗಿರುತ್ತೆ ಅಂತ ಟೆನ್ಷನಲ್ಲಿ ಇರ್ತೀರಾ. ಇವತ್ತು ನಮ್ಮ UPVC ವಿಂಡೋಸ್ ಆ್ಯಂಡ್ ಡೋರ್ಸಲ್ಲಿ ಯಾವ ಥರ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಮತ್ತು ಯಾವ ಮೆಟೀರಿಯಲ್ಸ್ನ ಯೂಸ್ ಮಾಡ್ತೀವಿ, ಮುಚ್ಚುಮರೆ ಇಲ್ದಂಗೆ ಎಲ್ಲ ಕೂಡ ನಾವಿಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ. ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಸೊ ಇವಾಗ ವುಡನ್ ವಿಂಡೋಸ್ಗೂ ಮತ್ತು ನಮ್ಮ UPVC ವಿಂಡೋಸ್ಗೂ ಏನು ಡಿಫ್ರೆನ್ಸ್ ಅಂತ ಬಂದಾಗ, ವುಡನ್ ವಿಂಡೋಸ್ಗೆ ನಾವು 5 ಇಯರ್ಸ್ಗೆ ಒಂದ್ಸರಿ ಪೇಂಟ್ ಮಾಡೋ ಅವಶ್ಯಕತೆ ಇರುತ್ತೆ ಮತ್ತು ಪಾಲಿಷ್ ಮಾಡೋ ನೆಸೆಸಿಟಿ ಇರುತ್ತೆ. ಬಟ್ UPVC ವಿಂಡೋಸ್ಗೆ ಅದು ಯಾವುದೇ ರೀತಿ ನೆಸೆಸಿಟಿ ಇರೋದಿಲ್ಲ ಮತ್ತು ಲೋ ಮೇಂಟೆನೆನ್ಸ್ಗೂ ಇರುತ್ತೆ ಮತ್ತು ಅಸ್ಥೆಟಿಕ್ ಲುಕ್ ಕೊಡುತ್ತೆ ನಮಗೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಮಗೆ ವುಡನ್ ವಿಂಡೋಸಲ್ಲಿ ಆಚೆಗಡೆ ನಾಯ್ಸ್ ರಿಡಕ್ಷನ್ ಆಗೋದಿಲ್ಲ. ಸೊ UPVC ವಿಂಡೋಸಲ್ಲಿ ಏರ್ ಟೈಟ್ ಆಗುತ್ತೆ. ಇವಾಗ ಕಾರ್ ಗ್ಲಾಸ್ನ ಯಾವ ಥರ ನಾವು ಕಂಪ್ಲೀಟ್ ಫಿಲ್ ಮಾಡಿದಾಗ ಆಚೆಗಡೆ ನಾಯ್ಸ್ ಕೇಳಿಸೋದಿಲ್ವೋ, ಅದೇ ಥರ ನಮ್ಮ UPVC ವಿಂಡೋಸ್ ಕೂಡ ನಾಯ್ಸ್ ರಿಡಕ್ಷನ್ ಮಾಡುತ್ತೆ. ಆ್ಯಂಡ್ ವುಡನ್ ವಿಂಡೋಗೆ ಕಾಸ್ಟ್ ಹೋಲಿಸ್ಕೊಂಡ್ರೆ ನಮ್ಮ UPVC ವಿಂಡೋಸ್ ಕಾಸ್ಟ್ ಕೂಡ ತುಂಬ ಕಡಿಮೆ ಇದೆ. ಸೊ ಇದೇ ನೋಡಿ ನಮ್ಮ UPVC ವಿಂಡೋಸ್. ಬನ್ನಿ ಯಾವ ಥರ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸ್ಟಾರ್ಟಿಂಗಲ್ಲಿ ನಮ್ಮ ಮೆಟೀರಿಯಲ್ಸ್ ಬಂದು ಇಲ್ಲೆಲ್ಲ ಸ್ಟಾಕ್ ಆಗುತ್ತೆ. ಅದಾದ ನಂತರ ನಾವು 2 ಟ್ರ್ಯಾಕು, 2.5 ಟ್ರ್ಯಾಕು, 3 ಟ್ರ್ಯಾಕ್ ಅಂತ ನಾವಿಲ್ಲಿ ಸ್ಟಾಕಿಂಗ್ ಹ್ಯಾಂಡಲ್ಲಿ ಸ್ಟಾಕ್ ಮಾಡ್ತೀವಿ. ಇಲ್ಲಿ ನಮಗೆ ಕಲರ್ಸ್ ಕೂಡ ಅವೈಲಬಿಲಿಟಿ ಇದೆ. ಕಲರ್ಸ್ ಯಾವ ಥರ ಅಂದರೆ, ನಮಗೆ ಕಸ್ಟಮರ್ಸು ಕಲರ್ಸ್ ಬೇಕು ಅಂತ ಹೇಳಿದಾಗ ನಾವು ಅದನ್ನು ಆರ್ಡರ್ಸ್ ಮಾಡಿ ತರಿಸ್ಕೋತೀವಿ. ನೆಕ್ಸ್ಟ್ ನಾವು ಇಲ್ಲಿ CNC ಕಟ್ಟಿಂಗ್ ಮಿಷಿನ್ ಅಂತ ಹೇಳ್ಬಿಟ್ಟು, ಇದೇನಪ್ಪ ಅಂದರೆ ಎಕ್ಸಿಕ್ಯೂಟಿವ್ ಹೋಗಿ ಮೆಜರ್ಮೆಂಟ್ನ ತೊಗೊಂಡು ಬಂದಿರ್ತಾರೆ. ಆ ಮೆಜರ್ಮೆಂಟ್ ಪ್ರಕಾರನೇ ಇಲ್ಲಿ ನಾವು ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ನಮಗೆ ಕಟ್ಟಿಂಗ್ ಆಗುತ್ತೆ. ಎಕ್ಸಾಕ್ಟ್ ಇದು 45 ಡಿಗ್ರಿ ಕಟ್ಟಿಂಗ್ ಆಗುತ್ತೆ. ಇದೇನಪ್ಪ ಅಂತ ಹೇಳಿದ್ರೆ, ಮ್ಯಾನ್ಯುಯಲ್ ಆಗಿ ಕಟ್ ಮಾಡೋದ್ರಿಂದ ಮತ್ತು ಈ ಥರ CNC ಕಟ್ಟಿಂಗ್ ಮಿಷಿನಿಂದ ಕಟ್ ಮಾಡೋದ್ರಿಂದ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ನಮಗೆ ಮ್ಯಾನ್ಯುಯಲಲ್ಲಿ ಎಕ್ಸಾಕ್ಟ್ 45 ಡಿಗ್ರಿ ಕಟ್ ಆಗೋದಿಲ್ಲ. ಸೊ ಈ ಥರ CNC ಕಟ್ಟಿಂಗ್ ಮಿಷಿನ್ ಯೂಸ್ ಮಾಡೋದ್ರಿಂದ ನಮಗೆ ಎಕ್ಸಾಕ್ಟ್ 45 ಡಿಗ್ರಿ ಕಟ್ ಆಗುತ್ತೆ. ಇವಾಗ ನಾವು ನೆಕ್ಸ್ಟ್ ವಾಟರ್ ಸ್ಲಾಟ್ ಅಂತ ಹೇಳಿದೆ. ಈ ವಾಟರ್ ಸ್ಲಾಟ್ ಏನಕ್ಕೆ ಮಾಡ್ತೀವಿ ಅಂದರೆ, ಬಿದ್ದಿದ್ದ ನೀರು ಒಂದೇ ಕಡೆ ಸ್ಟೋರ್ ಆಗಬಾರ್ದು ಅಂದ್ಬಿಟ್ಟು ಆರಿಜೆಂಟಲ್ ಆಗಿ ನಾವು 2 ಹೋಲ್ನ ಮಾಡ್ತೀವಿ. ಒಂದು ಕಡೆ ಬಿದ್ದಿದ್ದ ನೀರು ಔಟ್ಲೆಟಲ್ಲಿ ಆಚೆ ಹೋಗ್ಬಿಡುತ್ತೆ, ಒಂದೇ ಕಡೆ ಸ್ಟೋರ್ ಆಗೋದಿಲ್ಲ. ನೀವು ನೋಡ್ತಾ ಇರ್ಬೋದು, 2 ಹೋಲ್ ಆರಿಜೆಂಟಲ್ ಆಗಿ ಮಾಡಿರೋದು. ಇಲ್ಲಿ ಬಿದ್ದಿದ್ದ ನೀರು ನಮಗೆ ಈ ಕಡೆ ಔಟ್ಲೆಟಲ್ಲಿ ಈಚೆ ಹೋಗ್ಬಿಡುತ್ತೆ, ಒಂದೇ ಕಡೆ ಸ್ಟೋರ್ ಆಗೋದಿಲ್ಲ. ಈ ಕಡೆ ಮಾಡಿರ್ತೀವಿ ಮತ್ತು ಇಲ್ಲೂ ಕಡೆ ಅಷ್ಟೇ, ಇಲ್ಲೊಂದು ಕಡೆ ಮಾಡಿರ್ತೀವಿ. ಸೊ ಈ ಪ್ರೋಸೆಸ್ ಆದಮೇಲೆ ನೆಕ್ಸ್ಟ್ ನಾವು ಸ್ಕ್ರೂ ಮಾಡಿ ಹೋಲ್ ಮಾಡಬೇಕು. ಸ್ಕ್ರೂ ಮಾಡಿ ಫಿಟ್ಟಿಂಗ್ ಮಾಡೋದಕ್ಕೆ ಹೋಲ್ ಮಾಡಬೇಕು, ರೀಇನ್ಫೋರ್ಸ್ಮೆಂಟ್ಗೂ ಮುಂಚೆ. ಸೊ ಆ ಪ್ರೋಸೆಸ್ ಹೇಗಿದೆ ಅಂತ ನೋಡೋಣ ಬನ್ನಿ. ವಾಟರ್ ಸ್ಲಾಟ್ ಆದಮೇಲೆ ಈ ಥರ ನಾವು 2 ಹೋಲ್ನ ಮಾಡ್ತೀವಿ. ಈ ಹೋಲ್ ಏನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಫ್ರೇಮ್ನ ನಾವು ಸ್ಕ್ರೂ ಮಾಡೋದಕ್ಕೆ, ಫಿಟ್ಟಿಂಗ್ ಮಾಡೋದಕ್ಕೆ ಈ ಥರ ನಾವು 2 ಹೋಲ್ನ ಮಾಡ್ತೀವಿ. ಆ ಫಿಟ್ಟಿಂಗ್ ಆದಮೇಲೆ ಆ ಸ್ಕ್ರೂ ಕಾಣಿಸ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ಇದರಿಂದ ಕವರ್ ಮಾಡ್ತೀವಿ. ಸೊ ಇವಾಗ ನಾವು ರೀಇನ್ಫೋರ್ಸ್ಮೆಂಟ್ ಮಾಡಬೇಕು. ಆ್ಯಕ್ಚುಲಿ ಇದು ಮೇನ್ ಪ್ರೊಸೆಸ್ ಅಂತ ಹೇಳ್ಬೋದು. ಇದು ಹೆವಿ ಗೇಜ್ ಇರುತ್ತೆ. ಇದು ಹಾಕೋದ್ರಿಂದ ನಮಗೆ ಸ್ಟ್ರೆಂತ್ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಹಾಕಿಲ್ಲ ಅಂದರೆ ಬೆಂಡ್ ಕೂಡ ಬರೋ ಸಾಧ್ಯತೆ ಇರುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಇದನ್ನು ಮೇಲ್ಗಡೆ ಮತ್ತು ಕೆಳಗಡೆ ಹಾಕ್ತಾರೆ, ರೈಟ್ ಆ್ಯಂಡ್ ಲೆಫ್ಟ್ ಹಾಕೋದಿಲ್ಲ. ಇನ್ನು ಕೆಲವೊಬ್ಬರು ರೈಟ್ ಆ್ಯಂಡ್ ಲೆಫ್ಟ್ ಹಾಕ್ತಾರೆ, ಮೇಲ್ಗಡೆ ಕೆಳಗಡೆ ಹಾಕೋದಿಲ್ಲ. ಇದು ಗ್ಯಾಲರೈಸ್ಡ್ ಸ್ಟೀಲ್ ಅಂತ ಹೇಳ್ತೀವಿ. ಆ್ಯಂಡ್ ಇದು ರಸ್ಟ್ ಪ್ರೂಫ್ ಆಗಿರುತ್ತೆ. ನಮಗೆ ಇದರಿಂದನೇ ನಮಗೆ ಇದು ಸ್ಟ್ರೆಂತ್ ಚೆನ್ನಾಗಿ ಬರೋದು. ಸೊ ಇವಾಗ ನಾವಿಲ್ಲಿ ರೀಇನ್ಫೋರ್ಸ್ಮೆಂಟಿಗೆ ಸ್ಕ್ರೂ ಮಾಡ್ದೋ. ಈ ಸ್ಕ್ರೂ ಏನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಒಳಗಡೆ ರೀಇನ್ಫೋರ್ಸ್ಮೆಂಟು ಸ್ಟಿಫಾಗಿ ಕೂತ್ಕೊಳ್ಳೋದಕ್ಕೆ ಈ ಥರ ಸ್ಕ್ರೂ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ನಾನು ಇವಾಗ ರೇಡಿಯಲ್ ಡ್ರಿಲ್ಲಿಂಗ್ ಹೇಳಿದ್ನಲ್ಲ, ಈ 2 ಹೋಲ್ ಆಗಿದೆ. 2 ಹೋಲ್ ಒಳಗಡೆ ನಾವು ರೀಇನ್ಫೋರ್ಸ್ಮೆಂಟ್ ಇಲ್ಲಿ ಹಾಕಿದ್ವಲ್ಲ, ಆ ರೀಇನ್ಫೋರ್ಸ್ಮೆಂಟು ಹೋಲ್ ಆಗಬೇಕು. ಯಾಕಂದರೆ ವಾಲ್ಗೆ ನಮಗೆ ಫಿಟ್ಟಾಗಿ ಕೂರಬೇಕು. ವಾಲ್ಗೆ ಅಟ್ಯಾಚ್ ಮಾಡೋದಕ್ಕೆ ಇದ್ರೊಳಗಡೆ ನಾವು ಇವಾಗ ಮತ್ತೊಂದು ಹೋಲ್ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟು ನೆಕ್ಸ್ಟು ಅದು ಕಾಣಿಸ್ಬಾರ್ದು ಸ್ಕ್ರೂಸ್ ಅಂತ ಹೇಳ್ಬಿಟ್ಟು ಇದರಿಂದ ನಾವು ಕವರ್ ಮಾಡ್ತೀವಿ. ಸೊ ಬನ್ನಿ ಇವಾಗ ಹೋಲ್ ಯಾವ ಥರ ಮಾಡ್ತಾರೆ ಅಂತ ನೋಡೋಣ. ಹೋಲ್ ಮಾಡ್ತಾ ಇದ್ದೀವಿ ನೋಡಿ ನೀವೇ. ಸೊ ಇವಾಗ ನಮಗೆ ಈ ಹೋಲ್ ಒಳಗಡೆನೇ ರೀಇನ್ಫೋರ್ಸ್ಮೆಂಟ್ ಕೂಡ ಹೋಲ್ ಆಗಿದೆ. ಇದು ನಮಗೆ ವಾಲ್ಗೆ ಫಿಟ್ಟಾಗಿ ಕೂರುತ್ತೆ ಈ ಥರ ಮಾಡೋದ್ರಿಂದ. ಇದಾದಮೇಲೆ ನೆಕ್ಸ್ಟ್ ಇರೋದು ನಮಗೆ ಸೀಮ್ಲೆಸ್ ವೆಲ್ಡಿಂಗ್ ಮಿಷಿನಲ್ಲಿ ಈ ಪ್ರೊಫೈಲ್ಸ್ ಪೀಸ್ ಇರುತ್ತಲ್ಲ, ಆ ಪೀಸ್ನೆಲ್ಲ ನಾವು ಒಟ್ಟಿಗೆ ಜಾಯಿಂಟ್ ಮಾಡ್ತೀವಿ. ಬನ್ನಿ ಅದು ಹೇಗಿದೆ ಅಂತ ತೋರಿಸ್ತೀನಿ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ನಮಗೆ ಒಂದೊಂದು ಪೀಸ್ ಕೂಡ ಇದೆ. ಈ ಒಂದೊಂದು ಪೀಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಮಿಷಿನಲ್ಲಿ 2 ಕೂಡ ಜಾಯಿಂಟ್ ಆಗುತ್ತೆ. ಇದು 258 ಡಿಗ್ರಿ ಸೆಲ್ಸಿಯಸಲ್ಲಿ ಜಾಯಿಂಟ್ ಆಗೋದ್ರಿಂದ ಫ್ಯೂಚರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಬರಲ್ಲ. ಮತ್ತು ಎಷ್ಟು ಪ್ರಾಪರ್ ಆಗಿ ನಮಗೆ ಫಿನಿಶಿಂಗ್ ಕೊಡುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಆಲ್ರೆಡಿ ಇದು ಹಾಕಿದ ಒಂದು ಪೀಸ್ ಹಾಕಿದ್ದಾರೆ. ಸೊ ಅದು ಮತ್ತೆ ಇನ್ನೊಂದು ಪೀಸ್ ಜೊತೆ ಜಾಯಿಂಟ್ ಆಗುತ್ತೆ. ಇವಾಗ ಮತ್ತೊಂದು ಹಾಕ್ತಾ ಇದ್ದಾರೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಈ 4 ಪೀಸು ಕೂಡ ಅಟ್ಟೆ ಒಂದು ಪ್ರೊಫೈಲ್ ಆಗಿ ನಮಗೆ ಕ್ರಿಯೇಟ್ ಆಗಿ ಬರುತ್ತೆ.
258 ಡಿಗ್ರಿಯಲ್ಲಿ ಸೆಲ್ಸಿಯಸಲ್ಲಿ ಹೀಟಾಗಿ ಮೆಲ್ಟ್ ಮಾಡುತ್ತೆ ಇದನ್ನು ನಮಗೆ ಸೀಮ್ಲೆಸ್ ವೆಲ್ಡಿಂಗ್ ಮಿಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ 3 ಪ್ರೊಫೈಲ್ 1 ಕ್ರಿಯೇಟ್ ಆಯಿತು. ಮತ್ತೆ ಇನ್ನೊಂದು ಪ್ರೊಫೈಲ್ ಇದೆ, ಅದನ್ನು ಕೂಡ ಫಿಕ್ಸ್ ಮಾಡ್ತಾರೆ ಇವರು. ಇಲ್ಲಿ ಯಾವುದೇ ರೀತಿ ಸ್ಕ್ರೂ ಫಿಟ್ಟಿಂಗ್ ಇರೋದಿಲ್ಲ. ಸೊ ಇವಾಗ ನಮ್ಗೆ ಇದೊಂದು ಪ್ರೊಫೈಲ್ ರೆಡಿ ಆಗಿದೆ. ಬನ್ನಿ ಯಾವ ಥರ ಫಿನಿಶಿಂಗ್ ಬಂದಿದೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಪ್ರಾಪರಾಗಿ ನಮಗೆ ಇದು ಫಿನಿಶಿಂಗ್ ಬಂದಿದೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಮತ್ತೇನಪ್ಪ ಅಂತ ಹೇಳಿದ್ರೆ ನಾವು ಯಾವುದೂ ಕೂಡ ಇನ್ ಹ್ಯಾಂಡ್ ಮಾಡ್ತಾ ಇಲ್ಲ, ಇಲ್ಲಿ ಎಲ್ಲ ಕಂಪ್ಲೀಟ್ ನಾವು ಮಿಷಿನಲ್ಲಿ ಮಾಡ್ತಾ ಇರೋದು, ಜರ್ಮನ್ ಟೆಕ್ನಾಲಜಿಲಿ ನಾವು ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಇದು ಪ್ರಾಪರಾಗಿ ಫಿನಿಶಿಂಗ್ ಬಂದಿದೆ. ನೆಕ್ಸ್ಟ್ ಇದೇ ಥರ ನಾವು ಪ್ರೊಫೈಲ್ ರೆಡಿ ಆದಂಗೆ ಸ್ಯಾಶ್ ಕೂಡ ರೆಡಿ ಮಾಡ್ಕೋತೀವಿ, ಮತ್ತು ಶಟರ್ ಕೂಡ ರೆಡಿ ಆಗುತ್ತೆ. ಸೊ ಇವಾಗ ನಮಗೆ ವಿಂಡೋಸ್ ಯಾವ ಥರ ಪ್ರಿಪೇರ್ ಆಗುತ್ತೆ, ಹೆಂಗೆ ಕಾಣಿಸುತ್ತೆ ಔಟ್ಲುಕ್ ಅಂತ ತೋರಿಸ್ತೀನಿ ಬನ್ನಿ. ಸೊ ಇವಾಗ ನೀವು ನೋಡಿದ್ರೆ ನಮಗೊಂದು ಪ್ರೊಫೈಲ್ ಕ್ರಿಯೇಟ್ ಆಯಿತು. ಇದೇ ಥರ ನಮಗೆ ಶಟರ್ ಕೂಡ ಇಲ್ಲ ಪ್ರಿಪೇರ್ ಆಗುತ್ತೆ. ಅದರೊಳಗಡೆ ನಾವು ಈ ಥರ ಗ್ಲಾಸ್ನ ಫಿಟ್ಟಿಂಗ್ ಮಾಡ್ತೀವಿ. ನೆಕ್ಸ್ಟ್ ಇದಾದಮೇಲೆ ಸ್ಯಾಶ್ ಕೂಡ ಇದೇ ಥರನೇ 4 ಪೀಸಸ್ ಆದಮೇಲೆ ಜಾಯಿಂಟ್ ಆಗೋದು. ಬನ್ನಿ ಯಾವ ಥರ ಇದನ್ನು ಒಳಗಡೆ ಇನ್ಸರ್ಟ್ ಮಾಡ್ತೀವಿ ಅಂತೆಲ್ಲ ತೋರಿಸ್ತೀನಿ. ಮತ್ತು ಇಲ್ಲಿ ಒಂದು ವಿಂಡೋನ ಕೂಡ ನಾವು ಪ್ರಿಪೇರ್ ಮಾಡಿ ನಿಮಗೆ ತೋರಿಸ್ತೀವಿ ಬನ್ನಿ. ನೀವು ನೋಡ್ತಾ ಇದ್ದೀರಾ ಇವರು ಇಲ್ಲಿ ಗ್ಲಾಸ್ ಫಿಟ್ಟಿಂಗ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಶಟರ್ನ ಕೂರಿಸ್ತಿದ್ದಾರೆ. ಸೊ ಎಷ್ಟು ಈಸಿಯಾಗಿ ಮೂವಬಲ್ ಆಗ್ತಾಯಿದೆ. ಆ್ಯಂಡ್ ಮತ್ತೊಂದೇನಪ್ಪ ಅಂತ ಹೇಳಿದ್ರೆ ಒಂದ್ಸತಿ ಇದು ಈ ಥರ ನಾವು ಫಿಟ್ಟಿಂಗ್ ಮಾಡಾದ್ಮೇಲೆ ಇದನ್ನು ಮತ್ತೆ ರಿಮೂವ್ ಮಾಡೋದಕ್ಕಾಗೋದಿಲ್ಲ. ಎಷ್ಟು ಈಸಿಯಾಗಿ ಫಿಟ್ಟಿಂಗ್ ಮಾಡ್ತೀವೋ ಮತ್ತು ರಿಮೂವ್ ಮಾಡೋದು ಕೂಡ ಅಷ್ಟೇ ಕಷ್ಟ ಆಗುತ್ತೆ ನಮಗೆ. ಇದಕ್ಕೆ ವಿತ್ ನಮಗೆ ಮಸ್ಕಿಟೋ ಮೆಶ್ ಕೂಡ ಬಂದಿರುತ್ತೆ, ಅದನ್ನು ಕೂಡ ನಾವಿಲ್ಲಿ ಹಾಕಿ ತೋರಿಸ್ತೀವಿ. ಹಾರ್ಡ್ವೇರ್ ಕೂಡ ನೀವು ನೋಡ್ಬೋದು ಆಲ್ರೆಡಿ ಫಿಟ್ಟಿಂಗ್ ಆಗಿದೆ. ಇದು ಲಾಕ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ಈ ಥರ ಪ್ರೊಫೈಲ್ಸ್ ಎಲ್ಲ ಆಯಿತು, ಮತ್ತು ಶಟರ್ ಹಾಕಿದ್ದಾಯಿತು. ಇವಾಗ ಸ್ಯಾಶ್ನ ನಾವು ಇನ್ಸರ್ಟ್ ಮಾಡ್ತಾ ಇದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು ಸ್ಯಾಶ್ ಕೂಡ ಎಷ್ಟು ಈಸಿಯಾಗಿ ಇನ್ಸರ್ಟ್ ಆಯಿತು ಅಂತ. ಮತ್ತು ಮೂವಬಲ್ಲು ಅಷ್ಟೇ ಎಷ್ಟು ಈಸಿಯಾಗಿ ಮೂವಬಲ್ ಆಗ್ತಾ ಇದೆ. ನಮಗೆ 50% ಮಾತ್ರ ಬೆಳಕು ಬೇಕು ಅಂದರೆ ನಾವು ಈ ಥರ ಇದನ್ನು ಫಿಕ್ಸ್ ಮಾಡ್ಕೋಬೋದು. ಇಲ್ಲ ನಮಗೆ ಪೂರ್ತಿ ಬೇಕು ಅಂತ ಹೇಳಿದ್ರೆ ಈ ಥರ ನಾವಿಲ್ಲಿ ಓಪನ್ ಮಾಡಿಕೊಂಡು ಮತ್ತು ಈ ಥರ ನಾವಿಲ್ಲಿ ಮಸ್ಕಿಟೋ ಮೆಶ್ ಹಾಕೊಂಡ್ರು ನಡೆಯುತ್ತೆ. ನೋಡ್ತಾ ಇರ್ಬೋದು ನೀವು, ಒಂದು ಸ್ಯಾಶ್ ಬಂದಿದೆ, ನಮಗೆ 2 ಶಟರ್ ಬಂದಿರುತ್ತೆ. ಇದು ನಮಗೆ ಮಸ್ಕಿಟೋ ಮೆಶ್ ಅಂತ ಹೇಳ್ತೀವಿ. ಸೊ ನಮಗೆ ಒಂದು ವಿಂಡೋ ಇಲ್ಲಿ ಆಲ್ರೆಡಿ ಪ್ರಿಪೇರ್ ಆಯಿತು. ನಿಮ್ಮ ಮುಂದೆ ಯಾವ ಥರ ಪ್ರಿಪೇರ್ ಮಾಡಿದ್ದೀವಿ ಅಂತ ಕೂಡ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದಾದಮೇಲೆ ನೆಕ್ಸ್ಟ್ ನಮ್ಮಲ್ಲಿ ವೆರೈಟಿ ಆಫ್ ಕಲರ್ ಗ್ಲಾಸಸ್ ಕೂಡ ಅವೈಲಬಲ್ ಇದೆ. ಬನ್ನಿ ಯಾವ ಥರ ಕಲರ್ಸ್ ಅವೈಲಬಿಲಿಟಿ ಇದೆ, ಪ್ರೈಸ್ ಎಲ್ಲ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಸೊ ಇವಾಗ ನಮ್ಮಲ್ಲಿ ವೆರೈಟಿ ಆಫ್ ಕಲರ್ಸ್ ಆಫ್ ಗ್ಲಾಸಸ್ ಕೂಡ ಅವೈಲಬಿಲಿಟಿ ಇದೆ. ನೀವು ನೋಡ್ತಾ ಇರ್ಬೋದು ಇದು 5mm ಪ್ಲೈನ್ ಗ್ಲಾಸ್ ಬರುತ್ತೆ. ಡಿಫಾಲ್ಟಲ್ಲಿ ಇದು ನಮ್ಮಲ್ಲಿ ಬಂದಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ಬರೋದು ಟಫನ್ ಗ್ಲಾಸಸ್ ಬರುತ್ತೆ. ಇದಾದಮೇಲೆ ನಮಗೆ ಪಿನ್ ಹೆಡೆಡ್ ಗ್ಲಾಸ್ ಬರುತ್ತೆ. ಇದು ನಮಗೆ ಫ್ರಾಸ್ಟೆಡ್ ಗ್ಲಾಸ್ ಬರುತ್ತೆ. ಇದು ಒನ್ ವೇ ಬ್ಲೂಸ್ ಗ್ಲಾಸ್ ಬರುತ್ತೆ. ಇದು ಒನ್ ವೇ ಬ್ಲ್ಯಾಕ್ ಕಲರ್ ಗ್ಲಾಸ್ ಬರುತ್ತೆ. ಡಿಫಾಲ್ಟಲ್ಲಿ ನಮಗೆ ಕ್ಲಿಯರ್ ಗ್ಲಾಸ್ ಬಂದಿರುತ್ತೆ. ಇನ್ನು ಮಿಕ್ಕಿದೆಲ್ಲ ನಮಗೆ ಗ್ಲಾಸಸ್ ಬೇಕು ಅಂದರೆ ಎಕ್ಸ್ಟ್ರಾ ನಮಗೆ ಪರ್ ಸ್ಕ್ವೇರ್ ಫೀಟ್ ಮೇಲೆ ಚೇಂಜಸ್ ಆಗುತ್ತಾ ಹೋಗ್ತಾ ಇರುತ್ತೆ ಪ್ರೈಸ್ ಎಲ್ಲ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾವು ಒಂದು ಡಿಸ್ಪ್ಲೇನ ಇಟ್ಟಿದ್ದೀವಿ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಯಾವ್ಯಾವ ಥರ ವಿಂಡೋಸ್ ಕಲರ್ಸ್ ಅವೈಲಬಿಲಿಟಿ ಇದೆ ಅಂತ ಜನಗಳಿಗೆ ಈಸಿಯಾಗಿ ಇಲ್ಲಿ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ನಾವು ಒಂದು ಡಿಸ್ಪ್ಲೇ ಮೂಲಕ ತೋರಿಸ್ತಾ ಇದ್ದೀವಿ. ಇದು ನಮಗೆ ಗೋಲ್ಡನ್ ಹುಕ್ ಬರುತ್ತೆ. ಇದನ್ನು ನಾವು ಸ್ಟೇರ್ ಕೇಸ್ ಜಾಗದಲ್ಲಿ ಹಾಕ್ತೀವಿ. ಇದು ನಮಗೆ ವಾಲ್ನಟ್ ಕಲರ್ ಬರುತ್ತೆ. ಇದು ಕೂಡ ಅಷ್ಟೇ ನಮಗೆ 2 ಶಟರ್ ಬರುತ್ತೆ, ಒಂದು ಮಸ್ಕಿಟೋ ಮೆಶ್ ಬಂದಿರುತ್ತೆ. ಇದು ನಮಗೆ ಬ್ಲ್ಯಾಕ್ ಕಲರಲ್ಲಿ ಅವೈಲಬಿಲಿಟಿ ಇದೆ. ಕೆಲವರು ಬ್ಲ್ಯಾಕ್ ಕಲರ್ ಬೇಕು ಅಂತ ಕೇಳಿದಾಗ ಇದು ಕೂಡ ನಮ್ಮಲ್ಲಿ ಇದೆ. ಆ್ಯಂಡ್ ಬಂದರೆ ಇಲ್ಲಿ ನಮಗೆ ವೈಟ್ ಪ್ರೊಫೈಲ್, ಇದು ಕಂಪ್ಲೀಟ್ ನಮಗೆ ವೈಟ್ ಪ್ರೊಫೈಲಲ್ಲಿ ಸಿಗುತ್ತೆ. ಇದು ನಮಗೆ ಕೇಸ್ಮೆಂಟ್ ಡೋರ್ ಅಂತ ಹೇಳ್ತೀವಿ. ಇದು ನಮಗೆ 90 ಡಿಗ್ರಿ ಬರುತ್ತೆ. ಇದರಲ್ಲಿ ನಮಗೆ 180 ಡಿಗ್ರಿ ಕೂಡ ಅವೈಲಬಿಲಿಟಿ ಇದೆ. ಆ್ಯಂಡ್ ಇದು ಅಷ್ಟೇ ನಮಗೆ 2.5 ಟ್ರ್ಯಾಕ್ ಅಂತ ಹೇಳ್ತೀವಿ. ಇದರಲ್ಲೂ ಕೂಡ ಒಂದು ಮಸ್ಕಿಟೋ ಮೆಶ್ ಬಂದಿರುತ್ತೆ, 2 ಸ್ಯಾಶ್ ಬಂದಿರುತ್ತೆ. ಇದು ನಮಗೆ ವೆಂಟಿಲೇಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದನ್ನು ನಾವು ಇದರಲ್ಲಿ ಅಡ್ಜಸ್ಟಬಲ್ ಕೂಡ ಇದೆ. ಇದು ನೋಡ್ತಾ ಇರ್ಬೋದು, ಇದು ನಮಗೆ ಅಡ್ಜಸ್ಟಬಲ್ ಸಿಗುತ್ತೆ. ಆ್ಯಂಡ್ ಇದು ನಮಗೆ ಫಿಕ್ಸ್ಡ್ ವಿಂಡೋ ಬರುತ್ತೆ. ಇವಾಗ ನಾನು ಇಲ್ಲಿ ವೆಂಟಿಲೇಟರ್ಗೋಸ್ಕರ ಅಂತ ಹೇಳಿದೆ, ಇದು ನಮಗೆ ಫಿಕ್ಸ್ಡ್ ಬರುತ್ತೆ. ಇದರಲ್ಲಿ ನಾವು ಬ್ಯಾಕ್ ಹ್ಯಾಂಡಲ್ಲಿ ನಾವು ಮೆಶ್ ಕೂಡ ಇಲ್ಲಿ ಕೊಡ್ಬೋದು. ಆ್ಯಂಡ್ ಇಲ್ಲಿ ಅಡ್ಜಸ್ಟಬಲಲ್ಲಿ ನಾವು ಮೆಶ್ ಕೊಡೋದಕ್ಕಾಗಲ್ಲ. ಸೊ ಹಾಗೆ ನಾವು ಇಲ್ಲೇ ಹಿಂದೆ ನೋಡಿದ್ರೆ ಇದೆಲ್ಲ ಆಲ್ರೆಡಿ ಡಿಸ್ಪ್ಯಾಚಿಗೆ ರೆಡಿಯಾಗಿರೋ ವಿಂಡೋಸ್. ಅಂದರೆ ಕಸ್ಟಮರ್ ಆಲ್ರೆಡಿ ಆರ್ಡರ್ ಕೊಟ್ಟು ಅಲ್ಲಿಗೆ ಹೋಗೋದಕ್ಕೆ ರೆಡಿಯಾಗಿ ನಿಂತಿರೋ ವಿಂಡೋಸ್ ಇವು. ನಮ್ಮ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಕಸ್ಟಮರ್ಸ್ಗೆ ರೀಸನಬಲ್ ಪ್ರೈಸಲ್ಲಿ ನಮ್ಮ UPVC ವಿಂಡೋಸ್ನ ಕೊಡ್ತಾ ಇದ್ದೀವಿ. ಸೊ ನಮ್ಮ ಲೊಕೇಶನ್ ಬಂದು RR ನಗರ ಹತ್ರ ಇದೆ. ಪ್ರೈಸ್ ಬಗ್ಗೆ ಹೇಳೋದಾದರೆ ಫಿಕ್ಸ್ಡ್ ವಿಂಡೋ ಅಂತ ಬಂದಾಗ ನಮಗೆ 380 ಪ್ಲಸ್ GST ಬರುತ್ತೆ. ಆ್ಯಂಡ್ ನಮಗೆ 2 ಟ್ರ್ಯಾಕ್ ಅಂತ ಬಂದಾಗ 390 ಪ್ಲಸ್ GST ಬರುತ್ತೆ. 2.5 ಟ್ರ್ಯಾಕ್ ಅಂತ ಬಂದಾಗ 430 ಪ್ಲಸ್ GST ಇರುತ್ತೆ. ನಾನು ಇದೆಲ್ಲ ಹೇಳಿದ್ದು ನಿಮಗೆ ವೈಡ್ ಪ್ರೊಫೈಲ್ಗೆ. ಇಫ್ ಇನ್ ಕೇಸ್ ನಿಮಗೆ ಬೇರೆ ಕಲರ್ ಗೋಲ್ಡನ್ ಕಲರ್, ಬ್ರೌನ್ ಕಲರ್, ಬ್ಲ್ಯಾಕ್ ಕಲರ್ ಈ ಥರ ನೀವು ಬೇರೆ ಕಲರ್ ಪ್ರೊಫೈಲ್ಗೆ ಹೋಗ್ತೀರಾ ಅಂದರೆ ಅದಕ್ಕೆ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಸೊ ಮತ್ತೊಂದು ಏನಪ್ಪ ಅಂತ ಹೇಳಿದ್ರೆ ಆಲ್ ಓವರ್ ಕರ್ನಾಟಕ ನಮ್ಮದು ಸರ್ವಿಸ್ ಇರುತ್ತೆ. ಔಟ್ ಆಫ್ ಬ್ಯಾಂಗ್ಳೂರ್ ಅಂತ ಬಂದಾಗ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಬೇಕು. ಮಿನಿಮಮ್ 250 ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ಇದ್ದರೆ ನಮ್ಮ ಕಡೆಯಿಂದ ನಿಮಗೆ ಅಲ್ಲಿಗೂ ಕೂಡ ಸರ್ವಿಸ್ ಇರುತ್ತೆ. ಸೊ ನಿಮ್ಗಿನ್ನ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ನ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಳಿ. ಆ್ಯಂಡ್ ಇನ್ನು ನಿಮಗೆ ನಮ್ಮ ಫ್ಯಾಕ್ಟ್ರಿಗೆ ಬಂದು ವಿಸಿಟ್ ಮಾಡಿ ಯಾವ ಥರ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿದೆ, ಮೆಟೀರಿಯಲ್ಸ್ ಯಾವ ಥರ ನಾವು ಯೂಸ್ ಮಾಡ್ತೀವಿ ಅಂತ ತಿಳ್ಕೊಬೇಕಂದ್ರೆ ಗಂಟ್ಕಲ್ ಶ್ರೀನಿವಾಸಪುರ RR ನಗರದ ನಮ್ಮ ಕೈಟ್ಸ್ UPVC ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇರುತ್ತೆ. ಅಲ್ಲಿ ಬಂದು ವಿಸಿಟ್ ಮಾಡಿ ನೀವು ಇನ್ನೂ ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು.